ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೈ ಕಿಸಾನ್ ಮಾರುಕಟ್ಟೆ ವ್ಯಾಪಾರಿಗಳ ಆ ಸಂಕೀರ್ಣವಾದ ಕಾನೂನು ಹೋರಾಟದ ಬಗ್ಗೆ ಮಾತನಾಡಲಿದ್ದೇವೆ. ತಡ ಮಾಡೋದು ಬೇಡ, ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಅಸಲಿಗೆ ಈ ಇಡೀ ಪ್ರಕ್ರಿಯೆಯ ಹಿಂದೆ ಏನೆಲ್ಲ ನಡೀತು ಅಂತ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬದುಕು ಮತ್ತು ಜೀವನೋಪಾಯಕ್ಕೆ ಸಂಬಂಧಿಸಿದ ಒಂದು ವಿವಾದ ತಿಂಗಳು ಗಟ್ಲೆ ಎಳೆದಾಡುತ್ತೆ, ನೂರಾರು ಜನರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ದೊಡ್ಡ ಆಶಾಭಾವನೆ ಮೂಡಿಸುತ್ತೆ. ಆದರೆ ಕೊನೆಗೆ ಕೇವಲ ಒಂದು ಸಣ್ಣ ತಾಂತ್ರಿಕ ವಿಳಂಬದ ಕಾರಣಕ್ಕಾಗಿ ವಜಾಗೊಂಡ್ರೆ ಹೇಗಾಗ್ಬೇಡ? ಖಂಡಿತ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ದಕ್ಷತೆಯ ಬಗ್ಗೆ ನಮಗೊಂದು ಗಂಭೀರವಾದ ಪ್ರಶ್ನೆ ಮೂಡುತ್ತೆ ಅಲ್ವಾ? ಅಂಥದೊಂದು ನಿಜಕ್ಕೂ ವಿಸ್ಮಯಕಾರಿ ಪ್ರಕರಣವೇ ಈ ಜೈ ಕಿಸಾನ್ ಮಾರುಕಟ್ಟೆಯ ಬಿಕ್ಕಟ್ಟು. ಸರಿ, ಈಗ ಭಾಗ 1, ಮಾರುಕಟ್ಟೆ ಬಿಕ್ಕಟ್ಟು ಹೇಗೆ ಪ್ರಾರಂಭವಾಯಿತು ಅಂದ್ರೆ ರಾತ್ರೋರಾತ್ರಿ ಅವರ ಬದುಕನ್ನು ಹೇಗೆ ಕಸಿದುಕೊಳ್ಳಲಾಯಿತು ಅಂತ ನೋಡೋಣ. ನೋಡಿ, ಜೈ ಕಿಸಾನ್ ಮಾರುಕಟ್ಟೆಯ ಪರವಾನಗಿಯನ್ನು ದಿಢೀರನ ರದ್ದುಗೊಳಿಸಿದಾಗ ಏನಾಯ್ತು ಗೊತ್ತಾ? ಅದರ ಪರಿಣಾಮ ಕೇವಲ ಒಬ್ರೂ ಇಬ್ಬರ ಮೇಲೆ ಆಗ್ಲಿಲ್ಲ. ಸಾವಿರಾರು ವ್ಯಾಪಾರಿಗಳು, ಪೂರೈಕೆದಾರರು, ದಿನಗೂಲಿ ನಂಬಿದ್ದ ಕಾರ್ಮಿಕರು, ಹಾಗೆ ಸಾರಿಗೆ ಕಾರ್ಮಿಕರು, ಹೀಗೆ ಎಲ್ಲರೂ ಅಕ್ಷರಶಃ ಬೀದಿಗೆ ಬಂದ್ಬಿಟ್ರು. ಮುಗ್ಧ ಕಾರ್ಮಿಕರ ಒಂದು ದೊಡ್ಡ ಜಾಲವೇ ತಕ್ಷಣವೇ ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟದ ಸುಳಿಗೆ ಸಿಲುಕಿ ಒದ್ದಾಡುವಂತಾಯಿತು. ಇಲ್ಲೊಂದು ಬಹುದೊಡ್ಡ ವಿಪರ್ಯಾಸವನ್ನ ನಾವು ಗಮನಿಸಬೇಕು. ಒಂದೆಡೆ ಅಂಗಡಿಗಳು, ಮೂಲಸೌಕರ್ಯ, ಸಾರಿಗೆ, ಹೀಗೆ ಎಲ್ಲದಕ್ಕೂ ಬೃಹತ್ ಮಟ್ಟದ ಆರ್ಥಿಕ ಹೂಡಿಕೆ ಮಾಡಿದ್ರೂ ಅದೆಲ್ಲ ಕಮರಿ ಹೋಯ್ತು. ಇನ್ನೊಂದೆಡೆ ಆ ಹೂಡಿಕೆಗಳಿಗೆ ಇದ್ದಕ್ಕಿದ್ದಂತೆ ಯಾವುದೇ ಕಾನೂನು ರಕ್ಷಣೆನೇ ಇಲ್ಲದಂತಾಗಿ ಈ ವ್ಯಾಪಾರಿಗಳು ಯಾವುದೇ ಬೆಂಬಲವಿಲ್ಲದೆ ದಿಕ್ಕು ತೋಚದೆ ನಡುಬೀದಿಯಲ್ಲಿ ನಿಲ್ಲುವಂತಾಯಿತು. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಭಾಗ 2, ಅಂದ್ರೆ ಕಾನೂನು ಚಕ್ರವ್ಯೂಹದ ಪ್ರವೇಶ. ಪರ್ಯಾಯ ಪರಿಹಾರಗಳಿಗಾಗಿ ಶುರುವಾದ ಹೋರಾಟ. ಆರ್ಥಿಕವಾಗಿ ಸಂಪೂರ್ಣ ಕುಸಿದಿದ್ದ ವ್ಯಾಪಾರಿಗಳಿಗೆ ಬೇರೆ ದಾರಿನೇ ಇರಲಿಲ್ಲ. ಈ ಟೈಮ್ಲೈನ್ ಗಮನಿಸಿ. ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಈ ಪ್ರಕರಣಕ್ಕೆ ಪರ್ಯಾಯ ಪರಿಹಾರಗಳನ್ನು ಕಂಡುಕೊಳ್ಳುವಂತೆ ಜೈ ಕಿಸಾನ್ ಸಂಘಕ್ಕೆ ಸೂಚಿಸುತ್ತೆ. ಅಧಿಕಾರಿಗಳು ಬರೀ 10 ದಿನಗಳಲ್ಲಿ ವಿಚಾರಣೆ ನಡೆಸಿ 6 ತಿಂಗಳೊಳಗೆ ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಗಡುವು ಕೂಡ ನೀಡಲಾಗುತ್ತೆ. ಇದೇ ಆದೇಶದ ಮೇರೆಗೆ ಸಂಘವು ಅಧಿಕೃತವಾಗಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಂದ್ರೆ KAT ಮೆಟ್ಟಿಲೇರುತ್ತೆ. ಇದೇ ಸಮಯದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆಯುತ್ತೆ. ಕೇವಲ ಸಂಘ ಮಾತ್ರವಲ್ಲ, ವೈಯಕ್ತಿಕ ವ್ಯಾಪಾರಿಗಳು ಕೂಡ ಸ್ವತಂತ್ರವಾಗಿ ಕ್ಯಾಟ್ ಅನ್ನು ಸಂಪರ್ಕಿಸ್ತಾರೆ. ತಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ಜೀವನೋಪಾಯವೇ ನಾಶವಾಗ್ತಿದೆ, ಜೊತೆಗೆ ತೀವ್ರವಾದ ಆರ್ಥಿಕ ಸಂಕಷ್ಟ ಎದುರಾಗ್ತಿದೆ ಅನ್ನೋದೇ ಅವರು ಹೀಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಲು ಪ್ರಮುಖ ಕಾರಣವಾಗಿತ್ತು. ಆದರೆ ಇದಕ್ಕೆ ವಿರೋಧ ಪಕ್ಷದವರ ವಾದವೇ ಬೇರೆಯಾಗಿತ್ತು. ಸಂಘವು ಈಗಾಗಲೇ ಅರ್ಜಿ ಸಲ್ಲಿಸಿರೋದ್ರಿಂದ ವ್ಯಕ್ತಿಗಳು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಅವರು ವಾದ ಮಾಡ್ತಾರೆ. ಆದರೆ ಕ್ಯಾಟ್ ಏನ್ ಮಾಡುತ್ತೆ? ವೈಯಕ್ತಿಕ ವ್ಯಾಪಾರಿಗಳ ವಾದವನ್ನು ಆಲಿಸಲು ಅವಕಾಶ ಮಾಡಿಕೊಡುತ್ತೆ. ಇದು ಸಂಕಷ್ಟದಲ್ಲಿದ್ದ ಆ ಇಡೀ ಸಮುದಾಯದಲ್ಲಿ ಒಂದು ದೊಡ್ಡ ಭರವಸೆಯ ಕಿರಣವನ್ನೇ ಮೂಡಿಸಿಬಿಡ್ತು. ಮುಂಬರುವ ಭಾಗ 3ರಲ್ಲಿ ಅಸಲಿ ಕಥೆ ಇದೆ. ಅದೇ ವಿಳಂಬದ ಸಂದಿಗ್ಧತೆ ಮತ್ತು ಅಪ್ರಮುಖ ಕಾನೂನು ಹೋರಾಟ. ಈಗ ಇಲ್ಲಿ ವಿಳಂಬ ಕ್ಷಮಾದಾನ ಅಥವಾ ಡಿಲೇ ಕಂಡೋನೇಷನ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅನಿವಾರ್ಯ ಮತ್ತು ಸಮಂಜಸ ಕಾರಣಗಳಿಗಾಗಿ ಅರ್ಜಿ ಸಲ್ಲಿಸಲು ತಡವಾಡಿದರೆ ಆ ವಿಳಂಬವನ್ನು ಕ್ಷಮಿಸುವಂತೆ ನ್ಯಾಯಾಲಯವನ್ನು ಕೇಳಿಕೊಳ್ಳುವ ಒಂದು ಕಾನೂನು ವಿನಂತಿ ಇದು. ಈ ಇಡೀ ಪ್ರಕರಣದಲ್ಲಿ ಇದೇ ಬಹುದೊಡ್ಡ ಯುದ್ಧಭೂಮಿಯಾಗಿ ಬದಲಾಗ್ಬಿಟ್ಟು. ಒಂದೆಡೆ ವಿರೋಧ ಪಕ್ಷದವರು ಅರ್ಜಿಯನ್ನು ತಡವಾಗಿ ಸಲ್ಲಿಸಲಾಗಿದೆ, ಆದ್ದರಿಂದ ಇದು ಮಾನ್ಯವಾಗಿಲ್ಲ ಅಂತ ವಾದಿಸಿದ್ರು. ಆದರೆ ವ್ಯಾಪಾರಿಗಳ ವಾದ ಏನಾಗಿತ್ತು ಗೊತ್ತಾ? ದಿಢೀರನೆ ಪರವಾನಗಿ ರದ್ದಾದ ನಂತರ ಉಂಟಾದ ತೀವ್ರ ಆರ್ಥಿಕ ಕುಸಿತ, ಗೊಂದಲ ಮತ್ತು ಕಾನೂನು ಪರಿಹಾರಗಳ ಬಗ್ಗೆ ಇದ್ದ ಅರಿವಿನ ಕೊರತೆಯೇ ಈ ವಿಳಂಬಕ್ಕೆ ಏಕೈಕ ಕಾರಣ ಅಂದ ಅವರು ನ್ಯಾಯಾಲಯಕ್ಕೆ ಅತ್ಯಂತ ಕಳಕಳಿಯಿಂದ ವಿವರಿಸಿದ್ರು. ಈ ಇಡೀ ಪ್ರಕರಣದಲ್ಲಿ ನಮ್ಮನ್ನು ನಿಜಕ್ಕೂ ಅಚ್ಚರಿಗೀಡು ಮಾಡುವ ಒಂದು ಅಂಶ ಇಲ್ಲಿದೆ ನೋಡಿ. 13 ಅಥವಾ 14, ಹೌದು, ಬರೋಬ್ಬರಿ ಇಷ್ಟು ಬಾರಿ ವಿಚಾರಣೆಗಳು ನ್ಯಾಯಾಲಯದಲ್ಲಿ ನಡೆದಿದೆ ನೀವು ನಂಬಲೇಬೇಕು. ಸರಿಸುಮಾರು 4ರಿಂದ 5 ತಿಂಗಳ ಕಾಲ ನಿರಂತರವಾಗಿ ಈ ಸುದೀರ್ಘ ವಿಚಾರಣೆಗಳು ನಡೆದವು. ನ್ಯಾಯಮಂಡಳಿಯು ತಮ್ಮ ಸಮಸ್ಯೆಗಳನ್ನ, ಭವಿಷ್ಯವನ್ನು ಮತ್ತು ಬದುಕುವ ಹಕ್ಕನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂಬ ಬಲವಾದ ನಂಬಿಕೆಯನ್ನ ಈ ನಿರಂತರ ವಿಚಾರಣೆಗಳು ನೂರಾರು ಕುಟುಂಬಗಳಲ್ಲಿ ಹುಟ್ಟುಹಾಕಿದ್ವು. ಇದು ಸಹಜ ಅಲ್ವಾ? ಇದಾದ್ಮೇಲೆ ನಾವು ಬರೋದು ಭಾಗ 4ಕ್ಕೆ. ಅದೇ ಏಪ್ರಿಲ್ ತೀರ್ಪು, ಆ ಒಂದು ಆಘಾತಕಾರಿ ತೀರ್ಪು. ಏಪ್ರಿಲ್ 15ರಂದು ಅಂತಿಮ ತೀರ್ಪು ಬರುತ್ತೆ ಅಂತ ವ್ಯಾಪಾರಿಗಳು ಬೆಳಗಾವಿಯಿಂದ ಬೆಂಗಳೂರಿಗೆ, ಅಂದ್ರೆ 100 ಕಿಲೋಮೀಟರ್ ದೂರದಿಂದ ಬಹಳ ನಿರೀಕ್ಷೆಯಿಂದ ಪ್ರಯಾಣ ಮಾಡ್ತಾರೆ.
ಆದರೆ ಅಂದು ಅಚ್ಚರಿಯ ರೀತಿಯಲ್ಲಿ ವಿಚಾರಣೆಯನ್ನ ಏಪ್ರಿಲ್ 29ಕ್ಕೆ ಮುಂದೂಡಲಾಗತ್ತೆ. ಸರಿ ಅಂತ ಮತ್ತೆ ಆ ದಿನ ಅವರು ನ್ಯಾಯಾಲಯಕ್ಕೆ ಬಂದಾಗ ಏನಾಯ್ತು ಗೊತ್ತಾ? ಪ್ರಕರಣವನ್ನು ಬಹಳ ಬೇಗನೆ ವಜಾಗೊಳಿಸಲಾಯಿತು. ವಜಾಗೊಳಿಸಲು ಕಾರಣ ಕೇವಲ ಆರಂಭಿಕ ದಿನಗಳಲ್ಲಿದ್ದ ಅದೇ ತಾಂತ್ರಿಕ ವಿಳಂಬ. ನಿಜಕ್ಕೂ ಶಾಕಿಂಗ್. ಇದು ಆ ಇಡೀ ಸಮುದಾಯವನ್ನ ತೀವ್ರ ದಿಗ್ಭ್ರಮೆಗೀಡು ಮಾಡಿತು. ನ್ಯಾಯಾಲಯದ ರಜಾ ಅವಧಿ ಪ್ರಾರಂಭವಾಗುವ ಸರಿಯಾಗಿ ಮುನ್ನವೇ ಬಂದ ಈ ತೀರ್ಪು ವ್ಯಾಪಾರಿಗಳನ್ನ ಸಂಪೂರ್ಣವಾಗಿ ಅತಂತ್ರ ಸ್ಥಿತಿಗೆ ನೂಕಿಬಿಡ್ತು. ಅವರ ಬಂಡವಾಳ ಸಿಲ್ಕೊಳ್ತು, ವ್ಯಾಪಾರ ನಾಶವಾಯಿತು, ಇಎಂಐಗಳು ಬಾಕಿ ಉಳಿದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಮೊದಲೇ ನಿರ್ಧಾರವಾಗಿದ್ದ ಒಂದು ಪೂರ್ವಯೋಜಿತ ಆಟ ಇರ್ಬೋದೇ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಬಹಳ ದಟ್ಟವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಕೊನೆಯದಾಗಿ ಭಾಗ 5 ಉತ್ತರವಿಲ್ಲದ ಪ್ರಶ್ನೆಗಳು ಮತ್ತು ಆ ವಿಶ್ವಾಸದ ಕೊರತೆ. ವ್ಯಾಪಾರಿಗಳು ಇಂಗ ಅತ್ಯಂತ ತಾರ್ಕಿಕವಾದ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನೋಡಿ, ಈ ಪ್ರಕರಣವನ್ನ ವಜಾಗೊಳಿಸಲು ಕೇವಲ ಮೊದಲ ದಿನದ ತಾಂತ್ರಿಕ ವಿಳಂಬವೇ ಕಾರಣವಾಗಿದ್ದರೆ 5 ತಿಂಗಳ ಕಾಲ 14 ಸುದೀರ್ಘ ವಿಚಾರಣೆಗಳನ್ನ ಯಾಕೆ ನಡೆಸಬೇಕಿತ್ತು? ವಿಳಂಬದ ಆಧಾರದ ಮೇಲೆ ವಜಾಗೊಳಿಸದೇ ಆಗಿದ್ರೆ ಅದನ್ನ ಮೊದಲನೇ ವಿಚಾರಣೆಯಲ್ಲೇ ಮಾಡ್ಬೋದಿತ್ತಲ್ವಾ? ಮತ್ತೊಂದು ಕಾಡುವ ಪ್ರಶ್ನೆ ಏನಂದ್ರೆ, ಏಪ್ರಿಲ್ 15ರಂದು ತೀರ್ಪನ್ನು ಕಾಯ್ದಿರಿಸಿ, ಆಸೆ ಹುಟ್ಟಿಸಿ, ಎಲ್ಲರನ್ನೂ ನ್ಯಾಯಾಲಯಕ್ಕೆ ಕರೆಸಿ, ನಂತರ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಏಪ್ರಿಲ್ 29ಕ್ಕೆ ಯಾಕೆ ಮುಂದೂಡಲಾಯಿತು? ಇದು ಆ ಬಡ ವ್ಯಾಪಾರಿಗಳಿಗೆ ನೀಡಿದ ಮಾನಸಿಕ ಹಿಂಸೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಅಂತಿಮವಾಗಿ ಯೋಚನೆ ಮಾಡಿ, ಪ್ರಕರಣವನ್ನ ವಜಾಗೊಳಿಸುವುದು ಅನಿವಾರ್ಯವೇ ಆಗಿದ್ದಿದ್ರೆ ಅದನ್ನ ಮೊದಲೇ ನಿರ್ಧರಿಸಬಹುದಿತ್ತಲ್ಲ. ಹಾಗೆ ಮಾಡಿದ್ರೆ ಆ ಇಡೀ ಸಮುದಾಯಕ್ಕೆ ತಿಂಗಳುಗಳ ಕಾಲ ಸುಳ್ಳು ಭರವಸೆ ನೀಡೋದನ್ನ ಹಾಗೂ ಆ ಮೂಲಕ ಅವರ ಮೇಲಾದ ಅಪಾರ ಮಾನಸಿಕ ಒತ್ತಡವನ್ನ ಸಂಪೂರ್ಣವಾಗಿ ತಪ್ಪಿಸಬಹುದಿತ್ತು. ಈ ಇಡೀ ವಿಶ್ಲೇಷಣೆ ಒಂದು ಅಂತಿಮ ಹಾಗೂ ಅಷ್ಟೇ ಗಂಭೀರವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ತಮ್ಮದೇನೂ ತಪ್ಪಿಲ್ಲದಿದ್ರೂ ಜೀವನೋಪಾಯವನ್ನ ಕಳಕೊಂಡಿರುವ ಸಾವಿರಾರು ಮುಗ್ಧ ವ್ಯಾಪಾರಿಗಳಿಗೆ ನಮ್ಮ ವ್ಯವಸ್ಥೆಯಲ್ಲಿ ಎಂದಾದ್ರೂ ನ್ಯಾಯ ಸಿಗಲಿದೆಯಾ, ಅಥವಾ ಅವರು ಹೀಗೆಯೇ ನೆರಳಬೇಕಾ? ಈ ಪ್ರಕರಣ ಕೇವಲ ಒಂದು ಮಾರುಕಟ್ಟೆಯ ಕಥೆಯಲ್ಲ. ಇದು ನಾವೆಲ್ಲರೂ ಯೋಚಿಸಬೇಕಾದ, ನ್ಯಾಯಾಂಗ ವ್ಯವಸ್ಥೆಯ ದಕ್ಷತೆಯನ್ನೇ ಪ್ರಶ್ನಿಸುವ ಒಂದು ಬಹಳ ಗಂಭೀರವಾದ ವಿಚಾರ. ಮುಂದೇನಾಗುತ್ತೆ ಕಾದ್ನೋಡೋಣ.